ಮರ್ಯಾದೆ ಇದ್ದರೆ ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸಿ. ಮೈಸೂರಿನಲ್ಲಿ ಚಿಂತಕ ಪ್ರೊಫೆಸರ್ KS ಭಗವಾನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಶೂದ್ರರು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಭಗವಾನ್ ಹೇಳಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸಿ 50 ವರ್ಷ ಆಯಿತು. ಯಾವ ದೇವರು ಏನು ಮಾಡೋದಿಲ್ಲ, ಎಲ್ಲ ಭ್ರಮೆ. ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕಿ ಸುಮ್ಮನೆ ಹಣ ಕಳ್ಕೊತೀರಿ, ತೆಂಗಿನಕಾಯಿ ಕೊಡ್ತೀರಿ, ಒಡೆದು ಅವರೇ ಹಿಡ್ಕೋತಾರೆ, ನೀವು ನಷ್ಟ ಮಾಡ್ಕೊಳ್ತೀರಿ. ದೇವಸ್ಥಾನಕ್ಕೆ ಹೋಗಬೇಕು, ನೀವು ಮಸೀದಿಗೆ ಹೋಗಲ್ಲ, ಏನಾದರೂ ತೊಂದರೆ ಆಗಿದೆಯಾ? ಅಲ್ಲದೆ ಚರ್ಚಿಗೆ ಹೋಗಲ್ಲ, ಏನಾದರೂ ತೊಂದರೆ ಇದೆಯಾ? ಹಾಗೆ ದೇವಸ್ಥಾನಕ್ಕೆ ಹೋಗದಿದ್ರೂ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಹಿಂದೂ ಧರ್ಮ ಇರೋದೇ ಹೀಗೆ, ಚಾರುವಾಕರಂತ ಚಾರುವಾಕರೇ ಇತ್ತು. ನಾಸ್ತಿಕವಾದಿ, ಆಸ್ತಿಕವಾದ ಇದೆಲ್ಲದರ ಮಂಥನ ಆಗಬೇಕು. ಇದೇ ಹಿಂದೂ, ಇದೇ ಈ ಧರ್ಮದ ಸೊಗಡು. ಶಾಕ್ಯ, ಶೈವ, ಶಾಕ್ತೇಯ, ವೈಷ್ಣವ, ಚಾರುವಾಕ, ಜೈನ, ಬುದ್ಧ, ಹೀಗೆ ಹಿಂದೂ ಧರ್ಮದಲ್ಲಿ ಎಷ್ಟು ಕವಲುಗಳಿದ್ದಾವೆ. ಇದೆಲ್ಲ ಹುಟ್ಕೊಂಡಿದ್ದು ಇದೇ ಥರದ ಮಂಥನಗಳಿಂದ. ಸ್ಥಾನಕ್ಕೆ ಹೋಗಬೇಕೋ ಬೇಡವೋ ಅವರವರ ಐಚ್ಛಿಕ, ಅದು ಇಚ್ಛೆಗೆ ಬಿಟ್ಟಂಥದ್ದು. ನಿಮಗೆ ದೇವರಲ್ಲಿ ಭಕ್ತಿ ಇದ್ದರೆ, ದೇವರಲ್ಲಿ ನಂಬಿಕೆ ಇದ್ದರೆ ನೀವು ಹೋಗ್ಬೋದು. ಇಲ್ಲ ನನಗೆ ನಂಬಿಕೆ ಇಲ್ಲ ಅಂದರೆ ಹೋಗಲು ಬಹುದು ಅಥವಾ ಹೋಗಲಾರ್ದೂಬಹುದು. ಕೆಲಸ ಏನೋ, ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಈಗ ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬರ್ತೀರಿ. ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಳ್ಕೊತಾನೆ, ಅರ್ಧ ತೆಂಗಿನಕಾಯಿ ಇಟ್ಕೊತಾರೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ ಹೋಗ್ತಾ ಇದ್ರಿ ನೀವು ಅಷ್ಟೇ. ಏನು ಭಯಪಡ್ಬೇಕಿಲ್ಲ, ಯಾವುದೂ ಇಲ್ಲ. ಈಗ ನೀವು ಮಸೀದಿಗೆ ಹೋಗೋದಿಲ್ಲ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನೀವು ಚರ್ಚ್ಗೆ ಹೋಗೋದಿಲ್ಲ, ಏನಾದ್ರು ತೊಂದರೆ ಆಗಿದೆಯಾ? ಹಾಗೇನೆ ಈ ದೇವಸ್ಥಾನಗಳಿಗೆ ಹೋಗ್ಬೇಡಿ, ಏನು ತೊಂದರೆ ಆಗೋದಿಲ್ಲ. ಹೋಗೋದನ್ನ ನಿಲ್ಲಿಸ್ಬೇಕು. ನೀವು ನಿಮಗೆ ಮಾನ ಮರ್ಯಾದೆ ಇದ್ರೆ ಬಿಡ್ಬೇಕು. ನೀವು ಬಿಡ್ಬೇಕು. ನಮ್ಮನ್ನ ಒಂದು ಗುಲಾಮ ಅಂದ, ಯಾರೋ ಮನಸ್ಬಿಡ್ತೀವಿ, ದಾಸ್ಯಂ ಶೂದ್ರಂ ದ್ವಿಜನ್ಮ ನಾಮಂದ ಯಾರೋ ಮನೋ. ಆಮೇಲೆ ಹೇಳ್ತಾನೆ ಅವನೇನು, ನಾನು 5-6 ಶ್ಲೋಕ ಆದ್ಮೇಲೆ, ಭಜಾವೃತೋ ಭಕ್ತ ದಾಸೋ ಗೃಹಜಃ ಶ್ರೀಟ ಗತಿಮೋ ಪೈತೃಗೋ ದಂಡ ದಾಸಸ್ಯ ಸಪ್ತಾಹೈತೆ ದಾಸಗಣ. ಮರ್ಯಾದೆ ಇದ್ದರೆ ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸಿ. ಮೈಸೂರಿನಲ್ಲಿ ಚಿಂತಕ ಪ್ರೊಫೆಸರ್ KS ಭಗವಾನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಶೂದ್ರರು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಭಗವಾನ್ ಹೇಳಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸಿ 50 ವರ್ಷ ಆಯಿತು. ಯಾವ ದೇವರು ಏನು ಮಾಡೋದಿಲ್ಲ, ಎಲ್ಲ ಭ್ರಮೆ. ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕಿ ಸುಮ್ಮನೆ ಹಣ ಕಳ್ಕೊತೀರಿ, ತೆಂಗಿನಕಾಯಿ ಕೊಡ್ತೀರಿ, ಒಡೆದು ಅವರೇ ಹಿಡ್ಕೋತಾರೆ, ನೀವು ನಷ್ಟ ಮಾಡ್ಕೊಳ್ತೀರಿ. ದೇವಸ್ಥಾನಕ್ಕೆ ಹೋಗಬೇಕು, ನೀವು ಮಸೀದಿಗೆ ಹೋಗಲ್ಲ, ಏನಾದರೂ ತೊಂದರೆ ಆಗಿದೆಯಾ? ಅಲ್ಲದೆ ಚರ್ಚಿಗೆ ಹೋಗಲ್ಲ, ಏನಾದರೂ ತೊಂದರೆ ಇದೆಯಾ? ಹಾಗೆ ದೇವಸ್ಥಾನಕ್ಕೆ ಹೋಗದಿದ್ರೂ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಹಿಂದೂ ಧರ್ಮ ಇರೋದೇ ಹೀಗೆ, ಚಾರುವಾಕರಂತ ಚಾರುವಾಕರೇ ಇತ್ತು. ನಾಸ್ತಿಕವಾದಿ, ಆಸ್ತಿಕವಾದ ಇದೆಲ್ಲದರ ಮಂಥನ ಆಗಬೇಕು. ಇದೇ ಹಿಂದೂ, ಇದೇ ಈ ಧರ್ಮದ ಸೊಗಡು. ಶಾಕ್ಯ, ಶೈವ, ಶಾಕ್ತೇಯ, ವೈಷ್ಣವ, ಚಾರುವಾಕ, ಜೈನ, ಬುದ್ಧ, ಹೀಗೆ ಹಿಂದೂ ಧರ್ಮದಲ್ಲಿ ಎಷ್ಟು ಕವಲುಗಳಿದ್ದಾವೆ. ಇದೆಲ್ಲ ಹುಟ್ಕೊಂಡಿದ್ದು ಇದೇ ಥರದ ಮಂಥನಗಳಿಂದ. ಸ್ಥಾನಕ್ಕೆ ಹೋಗಬೇಕೋ ಬೇಡವೋ ಅವರವರ ಐಚ್ಛಿಕ, ಅದು ಇಚ್ಛೆಗೆ ಬಿಟ್ಟಂಥದ್ದು. ನಿಮಗೆ ದೇವರಲ್ಲಿ ಭಕ್ತಿ ಇದ್ದರೆ, ದೇವರಲ್ಲಿ ನಂಬಿಕೆ ಇದ್ದರೆ ನೀವು ಹೋಗ್ಬೋದು. ಇಲ್ಲ ನನಗೆ ನಂಬಿಕೆ ಇಲ್ಲ ಅಂದರೆ ಹೋಗಲು ಬಹುದು ಅಥವಾ ಹೋಗಲಾರ್ದೂಬಹುದು. ಕೆಲಸ ಏನೋ, ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಈಗ ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬರ್ತೀರಿ. ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಳ್ಕೊತಾನೆ, ಅರ್ಧ ತೆಂಗಿನಕಾಯಿ ಇಟ್ಕೊತಾರೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ ಹೋಗ್ತಾ ಇದ್ರಿ ನೀವು ಅಷ್ಟೇ. ಏನು ಭಯಪಡ್ಬೇಕಿಲ್ಲ, ಯಾವುದೂ ಇಲ್ಲ. ಈಗ ನೀವು ಮಸೀದಿಗೆ ಹೋಗೋದಿಲ್ಲ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನೀವು
ಚರ್ಚ್ಗೆ ಹೋಗೋದಿಲ್ಲ, ಏನಾದ್ರು ತೊಂದರೆ ಆಗಿದೆಯಾ? ಹಾಗೇನೆ ಈ ದೇವಸ್ಥಾನದೊಳಗೆ ಹೋಗ್ಬೇಡಿ, ಏನು ತೊಂದರೆ ಆಗೋದಿಲ್ಲ. ಹೋಗೋದನ್ನ ನಿಲ್ಲಿಸ್ಬೇಕು ನೀವು. ನಿಮಗೆ ಮಾನ ಮರ್ಯಾದೆ ಇದ್ರೆ ಬಿಡ್ಬೇಕು ನೀವು. ಇದು ಬಿಡ್ಬೇಕು ನಿಮ್ಮನ್ನ. ಒಂದು ಗುಲಾಮ ಅಂದ, ಯಾರೋ ಮನಸ್ಬಿಡ್ತೀವಿ, ದಾಸ್ಯಂ ಶೂದ್ರಂ ದ್ವಿಜನ್ಮ ನಾಮಂದ ಯಾರೋ ಮನೋ. ಆಮೇಲೆ ಹೇಳ್ತಾನೆ ಅವನಿಂದ ನಾನು 5-6 ಶ್ಲೋಕ ಆದ್ಮೇಲೆ, ಭಜಾವೃತೋ ಭಕ್ತ ದಾಸೋ ಗೃಹಜಃ ಶ್ರೀತ ದತ್ರಿಮೋ ಪೈತೃಗೋ ದಂಡ ದಾಸಸ್ಯ ಸಪ್ತಾಹೈತೆ ದಾಸಗಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.